ನಿಮ್ಮ ಮಿಷನ್ಗಳಲ್ಲಿ ಒಂದಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಆಗ್ಬೋದು. ನೀವು ಅವಾಗಲೇ ಹೇಳಿದ್ರಿ ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಜೊತೆ ನೀವು ಸ್ಟ್ರಾಬೆರಿ ಫಾರ್ಮ್ಲ್ಯಾಂಡ್ ಪ್ಲಾನ್ ಮಾಡ್ತಿದ್ರಿ. ಈ ರೀತಿಯ ಮೆಮೊರೇಬಲ್ ಘಟನೆಗಳು ನೀವು ನೆನ್ಸ್ಕೊಳ್ಳೋದಾದ್ರೆ, ಇನ್ಫ್ಯಾಕ್ಟ್ ಒಂದು ಮೆಮರಿ ನಿಮ್ಮ ಮೈಯಲ್ಲೇ ಇದೆ ಅಂತ. ಎಕ್ಸಾಕ್ಟ್ಲಿ. ಫಸ್ಟ್ ನಿಮ್ಮ ಮೈಯಲ್ಲಿರೋ ಮೆಮರಿ ಬಗ್ಗೆ ಮಾತಾಡೋಣ ಸರ್. ಓಕೆ. ನಿಮ್ಮ ದೇಹದಲ್ಲಿರೋದು. ನನಗೆ ನನ್ನ ಇಂಜುರಿ ಹೇಗಾಗಿತ್ತು ಅಂತಂದ್ರೆ, ನಾವು ಗ್ರೆನೇಡ್ ಮೂವಿದಲ್ಲಿ ನೋಡಿರ್ತಲ್ಲ, ಈ ತರ ಪಿನ್ ತೆಗೆದ ಆ ಥರ ಎಸಿ. ಅದನ್ನ ನನ್ನ ವೀಕ್ಷಕರಿಗೊಮ್ಮೆ ಹೇಳ್ಬಿಡ್ತೀನಿ. ಶೇರ್ ಶಾ ಅಂತ ಒಂದು ಮೂವಿ ಬರುತ್ತೆ, ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಅವರ ಜೀವನ, ಎಸ್ಪೆಷಲಿ ಅವರ ಒಂದು ಆರ್ಮಿಯಲ್ಲಿನ ಸೇವೆ ಬಗ್ಗೆ, ಅವರ ತ್ಯಾಗದ ಬಗ್ಗೆ, ಅವರ ಚಾರಿತ್ರ್ಯ ಬಗ್ಗೆ, ಅವರ ವಿಧಾನಗಳ ಬಗ್ಗೆ. ಒಂಥರ ಡೇರ್ ಡೆವಿಲ್ ಮನುಷ್ಯ ಅಂತ ಆ ಮೂವಿ ಮೂಲಕ ನಾವು ತಿಳ್ಕೊಂಡಿದೀವಿ. ಇನ್ಫ್ಯಾಕ್ಟ್ ನನ್ನ ಸ್ನೇಹಿತರೊಬ್ರು ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಇಂಡಿಯಾಸ್ ಮೋಸ್ಟ್ ಫಿಯರ್ಲೆಸ್ ಅಂತ. ಅದರಲ್ಲೂ ಕೂಡ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಚಾಪ್ಟರ್ ನಾನು ಓದಿದ್ದೀನಿ. ಸೊ ಅವರ ಜೊತೆ ನಮ್ಮ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಇದ್ದಂಥದ್ದು. ಇನ್ಫ್ಯಾಕ್ಟ್ ಸ್ವಲ್ಪ ಹೊತ್ತು ಮುಂಚೆ ಅವ್ರು ನನಗೆ ಹೇಳ್ತಿದ್ರು, ನಿಮ್ಮ ಮೇಲೆ ಒಂದು ಅಟ್ಯಾಕ್ ಆಗಿ 20 minutes ಅಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಗೆಟ್ ಶಾಟ್ ಡೌನ್. ತುಂಬಾ ದೊಡ್ಡ ನಷ್ಟ ಸರ್ ನಮ್ಮ ದೇಶಕ್ಕೆ. ಈವನ್ ಟುಡೇ ಐ ಬಿಲೀವ್ ಇಟ್ಸ್ ಅ ಲಾಸ್. ಪ್ಲೀಸ್ ಸರ್, ನಾವು ನಿಮ್ಮ ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಅವರ ಜೊತೆಗಿನ ನೆನಪುಗಳು ಪ್ಲಸ್ ನಿಮ್ಮ ದೇಹದಲ್ಲಿರುವಂಥದ್ದು. ನಾನು ಹೇಳ್ತೀನಲ್ಲ ಆಗಲೇ, ನನ್ನ ಇಂಜುರಿ ಆಗಿದ್ದು ಗ್ರೆನೇಡ್ ಬ್ಲಾಸ್ಟ್ ಅಂತ ಆಗಿದ್ದು. ಗ್ರೆನೇಡ್ ಅಂತಂದ್ರೆ ನೀವು ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ಅದನ್ನ ನಾವು ಪಾಕಿಸ್ತಾನದ ಅವರು ಎಸ್ದಿದ್ದು ನನ್ನ ಕಾಲಿಗೆ ಬಂದು ಪೆಟ್ಟು ಬಿದ್ದಿದ್ದದು. ಗ್ರೆನೇಡ್ ಹೇಗೆ ಎಕ್ಸ್ಪ್ಲೋಡ್ ಆಗುತ್ತೆ ಅಂದರೆ, ಅದರ ಒಳಗೆ ಇಷ್ಟು ಎಕ್ಸ್ಪ್ಲೋಸಿವ್ ತುಂಬಿರ್ತಾರಲ್ಲ, ಪ್ರೆಷರ್ ಡೆವಲಪ್ ಆಗಿ ಆ ಗ್ರೆನೇಡ್ ಥಿಕ್ ಕೇಸಿಂಗ್ ಏನಿರುತ್ತೆ, ಆ ಕೇಸಿಂಗ್ ಆದ ಪ್ರೆಷರ್ ವಿಸ್ಟ್ಯಾಂಡ್ ಆಗಲಿದ್ದಂಗೆ ಫ್ರಾಗ್ಮೆಂಟ್ ಆಗುತ್ತೆ. ಆ ಫ್ರಾಗ್ಮೆಂಟ್ಸ್ ನಿಮ್ಮ ಬಾಡಿನ ಎಂಟರ್ ಆಗ್ತವೆ. ಆ ಫ್ರಾಗ್ಮೆಂಟ್ ಇಷ್ಟು ಸ್ಪೀಡಲ್ಲಿ ಎಂಟರ್ ಆಗ್ತವೆ, ರೆಡ್ ಹಾಟ್ ಇರುತ್ತೆ. ಹಾಗಾಗಿ ಇದಕ್ಕೆ ಈಸಿಲಿ ಇದು ಬಟರ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಬಾಡಿ ಒಳಗೆಲ್ಲ ಪೀಸಸ್ ಹೋಗ್ತವೆ. ನಂದೇನಾಗಿತ್ತು ಅಂದರೆ, ನಂದು 2 ಕಾಲು ಎಕ್ಸ್ಪೋಸ್ ಆಗಿರೋದ್ರಿಂದ 2 ಕಾಲಿಗೆ ಪೆಟ್ಟು ಬಿದ್ದಿತ್ತು. ಆ ಫ್ರಾಗ್ಮೆಂಟ್ಸ್ ಸಿಡಿದು ಕಾಲು ಭಾಳ ಛಿದ್ರ ಆಗಿತ್ತು. ಇಟ್ ವಾಸ್ ಇನ್ ಅ ಟೆರಿಬಲ್ ಸ್ಟೇಟ್. ನನ್ನನ್ನು ಅಲ್ಲಿ ಇವ್ಯಾಕ್ಯುವೇಟ್ ಮಾಡಿ ನನ್ನನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗಿ ನಾನು ಟ್ರೀಟ್ಮೆಂಟ್ ಆಗಿದ್ದು ಸುಮಾರು ಒಂದು 21 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. 8 ಮೇಜರ್ ಸರ್ಜರಿ ಆಯಿತು. ಅವಾಗ ಡಾಕ್ಟರ್ ಏನು ಹೇಳ್ತಿದ್ದೆ ಅಂದರೆ, ಸಕ್ಸಸ್ಸಿವ್ ನಿಮಗೆ ಆಪ್ರೇಷನ್ಗಳಾಗಿದೆ, ಸಕ್ಸಸ್ಸಿವ್ ಇನ್ಸೆಷನ್ ಆಗಿದೆ, ಮತ್ತಿವಾಗ ಏನಾದರೂ ಆ ಗ್ರೆನೇಡ್ ತುಂಡುಗಳು ಇನ್ನೂ ಮೈಯಲ್ಲಿದೆ, ಅವನ್ನ ತೆಗಿಬೇಕು ಅಂತಂದರೆ ಮತ್ತೆ ಯು ಹ್ಯಾವ್ ಟು ಅಂಡರ್ಗೋ ದಟ್ ಆ ಪ್ರೊಸೀಜರ್ನ ಮತ್ತೆ ನೀವು ಆಪ್ರೇಷನ್ ಮಾಡಬೇಕು, ಅದನ್ನು ತೆಗಿಬೇಕು. ಅದಕ್ಕೆ ಸ್ಟೆಬಿಲೈಸ್ ಆಗಿದ್ದಾವೆ ಅವು. ಈಗ ಸ್ಟೆಬಿಲೈಸ್ ಆದಾಗ ನಿಂಗೇನೂ ತೊಂದರೆ ಮಾಡಲ್ಲ, ಇರಲಿ ಅಂತ ಬಿಟ್ಟರು. ಸೊ ಅದು ಅಟ್ ಟೈಮ್ಸ್ ಹೇಗಾಗ್ತಿತ್ತು ಸರ್ ಅಂತಂದರೆ, ಐ ಹ್ಯಾವ್ ಟು ಕ್ಯಾರಿ ಮೆಡಿಕಲ್ ಸರ್ಟಿಫಿಕೇಟ್, ಐ ಕಾರ್ಡ್ ಎಲ್ಲ ಒಯ್ಬೇಕಾಗ್ತಿತ್ತು. ಸ್ಕ್ರೀನಿಂಗ್ ಇದನ್ನ ಮಾಡ್ತಾರಲ್ಲ ಏರ್ಪೋರ್ಟಲ್ಲಿ ಸ್ಕ್ರೀನ್ ಮಾಡಬೇಕಾದ್ರೆ ಸರ್, ನೀವು ಏರ್ಪೋರ್ಟ್ ಎಲ್ಲ ಹೋಗ್ಬೇಕಾದ್ರೆ, ಇವನ್ ಮೆಟ್ರೋ ಫಾರ್ ದಟ್ ಮ್ಯಾಟರ್, ನಿಮ್ಮನ್ನ ಮೆಟಲ್ ಡಿಟೆಕ್ಟರ್ಗೆ ಚೆಕ್ ಮಾಡಿದ್ರೆ ಮೆಟಲ್ ಡಿಟೆಕ್ಟ್ ಆಗ್ಬಿಡುತ್ತೆ. ಆಗುತ್ತೆ ಬೀಪ್ ಆಗುತ್ತೆ. ಹಾಗಾಗಿ ನನ್ನ ರಿಟೈರ್ಡ್ ಆಫೀಸರ್ಸ್ ಐಡೆಂಟಿಟಿ ಕಾರ್ಡ್ ಏನು ಕೊಟ್ಟಿರ್ತಲ್ಲ, ವಾರ್ ಇಂಜೂರ್ಡ್ ಅಂತ ಕೊಟ್ಟಿರ್ತಾರೆ. ಆ ವಾರ್ ಇಂಜೂರ್ಡ್ ಕಾರ್ಡ್ ಒಯ್ದಿರ್ತೀನಿ ಯಾವಾಗಲೂ. ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಇದೆ. ಮೆಡಿಕಲ್ ಸರ್ಟಿಫಿಕೇಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಫ್ರಾಗ್ಮೆಂಟ್ಸ್ ಇನ್ಸೈಡ್ ದ ಬಾಡಿ ಅಂತ. ಅದನ್ನು ತೋರಿಸ್ತೀನಿ ಕೇಳಿದರೆ. ಸೊ ಅದೇನಾಯ್ತು ಅಂದರೆ, ಇನ್ನೂ ಮೆಟಲ್ ಪೀಸಸ್ ಎಲ್ಲ ಬಾಡಿಯಲ್ಲಿದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಸುಮಾರು ಒಂದು 15 ವರ್ಷ ಆದ ನಂತರ, ಇಂಜುರಿ ಆಗಿದ್ದು 99 15 ವರ್ಷ ಆದ ನಂತರ ಐ ಸ್ಟಾರ್ಟೆಡ್ ಎಕ್ಸಸೈಸಿಂಗ್, ಗಾಲ್ಫ್ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಎಲ್ಲೋ ಒಂದು ಕಡೆ ಒಂದು ಪೀಸ್ ಏನೋ ಡಿಸ್ಟರ್ಬ್ ಆಯ್ತು ಅನಿಸುತ್ತೆ ಜಾಸ್ತಿ. ಅದು ಬಾಡಿ ನೋಡಿ ಎಂಥ ಅದ್ಭುತವಾದ ಒಂದು ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ ಅಂದರೆ, ದ ಬಾಡಿ ಸ್ಟಾರ್ಟ್ಸ್ ರಿಜೆಕ್ಟಿಂಗ್ ದಟ್ ಐಟಮ್. ನಾವು ಅದು ಫಾರಿನ್ ಬಾಡಿ ಅದನ್ನು ಹೊರಗೆ ತಳ್ತಾ ಬರುತ್ತೆ. ನಂದು ಎಂದೋ ಒಂದು ಕಾಲದಲ್ಲಿ ಒಂದು ಆಂಪಿಟೇಷನ್ ಇದೆ, ನಂದು ಗ್ರೇಟರ್ ಟೋ ಇಲ್ಲ. ಆ ಗ್ರೇಟರ್ ಟೋ ಇದು ಸಾಫ್ಟ್ ಟಿಶ್ಯೂ ಇರುತ್ತಲ್ಲ, ಇಲ್ಲಿಂದ ಸಣ್ಣದಾಗಿ ಏನೋ ಪಸ್ ಬಂದಂಗೆ ಆಯಿತು. ನಾನು ಏನಪ್ಪ ಇದು ಇಷ್ಟು ವರ್ಷ ಆದಮೇಲೆ ಇದು ಬರ್ತಾ ಇದ್ದಿಲ್ಲ ಅಂತಂದು ಗ್ರ್ಯಾಜುವಲಿ ಒಂದು ವಾರ ಆದಮೇಲೆ ನೋಡ್ತೀನಿ, ಒಂದು ಸಣ್ಣ ಗ್ರೆನೇಡ್ ಪೀಸ್ ಬಂದಿತ್ತು. ಅದು ಬರ್ತಾ ಒಂದು 21 ತಿಂಗಳಲ್ಲಿ ಫುಲ್ ಹೊರಗೆ ಬಂತು. ಅದನ್ನು ಇವತ್ತಿಗೂ ಕೂಡ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಸಿಕಂದ್ರಾಬಾದಲ್ಲಿದ್ದೆ, ಅವ್ರು ಡಾಕ್ಟರ್ ಹತ್ರ ಹೋಗಿದ್ದೀನಿ ನಾನು. ಅವರು ಇಂಜೆಕ್ಷನ್ ಮಾಡಿ ನಿಮ್ಗೆ ಆಪ್ರೇಷನ್ ಮಾಡಿ ತೆಗಿಬೇಕಂದ್ರೆ, ನಾನು ಇಲ್ಲ ಹಾಗೆ ತೆಗೀರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ವೈಫ್ ಹಿಂದೆ ನಿಂತ್ಕೊಂಡು ಅಳ್ತಾ ಇದ್ದಾರೆ. ನನಗೆ ಬೇಜಾರಾಗ್ತಾ ಇದೆ. ಇಟ್ ವಾಸ್ ಪಾರ್ಟ್ ಆಫ್ ಮೈ ಬಾಡಿ. ಇಷ್ಟು 15 ವರ್ಷ ನನ್ನ ಜೊತೆಗಿದ್ದಿತ್ತದು, ಅದು ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತಂದು ನನಗೆ ಅವಾಗ ಬೇಜಾರಾಗ್ತಾ ಇತ್ತು. ಇವತ್ತಿಗೂ ಕೂಡ ಗ್ರೆನೇಡ್ ಪೀಸನ್ನು ನೋಡಿದರೆ ಆಶ್ಚರ್ಯ ಆಗ್ತಿದೆ. ಇಟ್ಸ್ ಜಸ್ಟ್ ಅಬೌಟ್ ಮೋರ್ ದೆನ್ 1 ಇಂಚ್ ತಿಕ್ಕಿದೆ. ಅದನ್ನು ಫ್ರೇಮ್ ಮಾಡಿ ಇಟ್ಟಿದ್ದೀನಿ ಮನೆಯಲ್ಲಿ. ದ್ಯಾಟ್ ಈಸ್ ಮೈ ಆ್ಯಕ್ಚುಯಲ್ ಮೆಮರಿ ಅಂತಂದರೆ, ವಿಚ್ ವಾಸ್ ಮೈ ಪಾರ್ಟ್ ಆಫ್ ದ ಬಾಡಿ. ಒಂದು 15 ವರ್ಷ ನನ್ನ ಮೈಯಲ್ಲಿ ಇದ್ದಿದ್ದು, ಅದು ಹೊರಗೆ ಬಂದಿದ್ದು. ಇಟ್ ಈಸ್ ನೌ ವಿ ಬೋತ್ ಆರ್ ಸಪ್ರೇಟೆಡ್ ನೌ. ಬಟ್ ಇಟ್ ನೆವರ್ ಸೆಪರೇಟೆಡ್. ಅದು ಹೊರಗೆ ಬಂದಿರ್ಬೋದು, ಬಟ್ ಯು ಆರ್ ಸ್ಟಿಲ್ ನೆವರ್ ಸೆಪರೇಟೆಡ್. ನೀವು ಹೇಗೆ ನರೇಟ್ ಮಾಡ್ತಿದ್ದೀರಿ ಅಂದ್ರೆ, ಏನ್ ಪಾರ್ಥಸಾರಥಿ ಸರ್, ನಿನ್ನೆ ಆದಂತಹ ಘಟನೆ ಇವತ್ತು ಹೇಳ್ತಿರೋ ರೀತಿ ನರೇಟ್ ಮಾಡ್ತಿದ್ದೀರಿ ನೀವು ಸರ್. ಐ ಆಲ್ವೇಸ್ ಹ್ಯಾಡ್ ದಿಸ್ ಒಂದು ಫ್ಯಾಸಿನೇಷನ್ ಏನಂದ್ರೆ, ನಾವು ಆಸ್ ಅ ನ್ಯೂಸ್ ಚಾನೆಲ್ ಕ್ರೈಮ್ ನ್ಯೂಸ್ಗಳೆಲ್ಲ ಬರ್ತಿರುತ್ತೆ, ಭಾಳ ಅಂದ್ರೆ ಮನಸ್ಸು ಒಪ್ಪದೇ ಇರುವಂತಹ ಕೆಲವು ಕ್ರೈಮ್ ಘಟನೆಗಳನ್ನ ನಾವು ನೋಡ್ತೀವಿ. ಮಗ ಅಮ್ಮನ್ ಸಾಯಿಸ್ಬಿಟ್ಟ, ಅಮ್ಮ ಮಗುನ 3ನೇ ಫ್ಲೋರಿಂದ ಬಿಸಾಕ್ಬಿಟ್ಟು, ಈ ತರದ್ದೆಲ್ಲ ನಾವು ನೋಡ್ತಿರ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬರನ್ನ ಸಾಯಿಸೋದು
ಎಷ್ಟು ಕಷ್ಟ ಮತ್ತೆ ಕ್ರೂರ ಅಂತ ನಮಗೆ ಅನ್ನಿಸ್ತಿರುತ್ತೆ. ನಿಮಗೇನ್ ಅನ್ಸುತ್ತೆ ಸರ್, ಯುದ್ಧದಲ್ಲಿದ್ದಾಗ ವೆನ್ ಯು ಫೈರ್ ದಟ್ ಬುಲೆಟ್ ಟು ಕಿಲ್, ಸಾಯಿಸೋ ಉದ್ದೇಶದಿಂದಾನೇ ನೀವು ಶೂಟ್ ಮಾಡ್ತೀರಿ? ಅಬ್ಸಲ್ಯೂಟ್ಲಿ. ನೋಡಿ, ಎರಡು ವಿಷಯ ಅದರಲ್ಲಿ. ಒಂದನೇದ್ದು ಅದನ್ನೇ ಹೇಳ್ತಾರಲ್ಲ, ಐ ವಾಸ್ ಪ್ರಿಟಿ ಯಂಗ್ ದೆನ್, ಬೇಬಿ ಆಫ್ ದ ಬಟಾಲಿಯನ್ ಅಂತ ಕರೀತಿದ್ರು ನನಗೆ. ಬಿಕಾಸ್ 6 months ಇಂಟು ದ ಬಟಾಲಿಯನ್, ನೀನಿನ್ನೂ ಜಸ್ಟ್ ಹುಟ್ಟಿದ್ಯಾ, ನಂಗೆ ಬೇಬಿ ಆಫ್ ದ ಬಟಾಲಿಯನ್ ಅಂತ ಕರೀತಾ ಇದ್ರು. ಬಟ್ ಐ ವಾಸ್ 25 years ದೆನ್. ಅದು ಹೇಳ್ತಾರಲ್ಲ, ವಿತ್ ಅ ವೆಪನ್ ಇನ್ ಮೈ ಹ್ಯಾಂಡ್ ಐ ಫೆಲ್ಟ್ ಲೈಕ್ ಅ ಮ್ಯಾನ್ ಅಂತಂದು. ಆ ವೆಪನ್ನ ಹಿಡ್ಕೊಂತೀವಲ್ಲ, ಅದನ್ನ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸೆಟ್ ಆಫ್ ಪ್ರೊಸೀಜರ್. ಮ್ಯಾಗ್ಝಿನ್ ಅಂತ ಹೇಳ್ತೀವಿ, ಅಂದರೆ ಗುಂಡಿ ಹಾಕಿರ್ತೀವಲ್ಲ, ಅದನ್ನು ಮೇಟ್ ಮಾಡ್ತೀವಿ. ಅಂದರೆ ವೆಪನ್ಗೆ ಅದನ್ನು ಸೇರಿಸಿದಾಗ ದ್ಯಾಟ್ ಮೀನ್ಸ್ ಯು ಆರ್ ರೆಡಿ, ದ ಮಷಿನ್ ಈಸ್ ರೆಡಿ ಅಂತ. ಒಂದು ಕಾಕ್ ಮಾಡ್ತೀವಿ ವೆಪನ್ನ. ಕಾಕ್ ಮಾಡಿದ್ರೆ ದ ಬುಲೆಟ್ ಎಂಟರ್ಸ್ ದ ಚೇಂಬರ್ ಅಂತ. ಆಮೇಲೆ ಸೇಫ್ಟಿ ಲಾಕ್ ಇರುತ್ತೆ, ಸೇಫ್ಟಿ ಲಾಕ್ ಓಪನ್ ಮಾಡ್ತೀವಿ. ದ್ಯಾಟ್ ಮೀನ್ಸ್ ಇಟ್ ಯು ಆರ್ ರೆಡಿ ಟು ಫೈರ್ ಅಂತ. ನಾಟ್ ಓನ್ಲಿ ದ್ಯಾಟ್, ನೀವು ಆ ಟ್ರಿಗರ್ ಏನಿರುತ್ತಲ್ಲ, ಟ್ರಿಗರಲ್ಲಿ ಒಂದು ಸ್ವಲ್ಪ ಪ್ಲೈ ಇರುತ್ತೆ, ಆ ಪ್ಲೈನನ್ನು ಒತ್ತಿಡ್ಕೊಂಡಿರ್ತೀರ. ಎನಿ ಫರ್ದರ್ ಇನ್ವರ್ಡ್ ಮೂಮೆಂಟ್, ಇನ್ನೊಂದು ಸ್ವಲ್ಪ ಕೈ ಹೇಳಿದ್ರೆ ಒಂದು ಬುಲೆಟ್ ಫೈರ್ ಆಗುತ್ತೆ, ಒಂದು ಜೀವ ತೆಗಿತೀರ. ಸೊ ಯು ಆರ್ ವೆರಿ ಕಾನ್ಷಿಯಸ್. ನೀವು ಏನು ಮಾಡ್ತಿದ್ದೀರಾ, ನೀವು ಕಾನ್ಷಿಯಸ್ ಆಗಿರ್ತೀರ. ನೀವು ಇಮ್ಯಾಜಿನ್ ಮಾಡಿ, ಆ ಬೆಟ್ಟದ ಮೇಲೆ ಏನು ನಮ್ಮ ಶತ್ರುಗಳು ಬಂದು ಕೂತ್ಕೊಂಡಿದ್ರಲ್ಲ, ಅವ್ರು ಪಾರ್ಟಿಗೋಸ್ಕರ ಬಂದಿಲ್ಲ, ಅಲ್ಲಿ ನಮ್ಮ ಜೀವನ ತೆಗೆಯಕ್ಕೆ ಬಂದಿದ್ದಾರೆ. ನಾನು ಅವ್ರನ್ನ ಸಾಯಿಸಲಿಲ್ಲ ಅಂತಂದರೆ ಅವ್ರು ನನ್ನ ಜನನ ಸಾಯಿಸ್ತಾರೆ. ಆ್ಯಂಡ್ ಕಾರ್ಗಿಲ್ ಯುದ್ಧ ಶುರುವಾಗಿ ನಾವು ಏನಾದರೂ ಒಂದು ಸಕ್ಸಸ್ ಕಾಣೋಕ್ಕಿಂತ ಮುಂಚೆ ನಾವೊಂದು 30-35 ಜನ ಕಳ್ಕೊಂಡ್ಬಿಟ್ಟಿದ್ವಿ. ಸೊ ದ್ಯಾಟ್ ವಾಸ್ ಪ್ಲೇಯಿಂಗ್ ಅಟ್ ದರ್ ಬ್ಯಾಕ್ ಆಫ್ ಮೈ ಮೈಂಡ್. ಇವರು ನಮ್ಮ ಜನದಲ್ಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ತಾಯ್ನಾಡಿ ಒಳಗಡೆ ಬಂದು ನಮ್ಮ ಜನರನ್ನು ಕೊಲ್ತಾ ಇದ್ದಾರೆ. ಸೊ ವಿ ನೆವರ್ ಹೆಸಿಟೇಟೆಡ್ ಫಾರ್ ಅ ಮಿನಿಟ್. ಆ ಪ್ಲೈ ಏನಿತ್ತಲ್ಲ, ದ ಮೂಮೆಂಟ್ ಯು ಸಿ ಸಮ್ಮನ್, ಯಾರ ಕಂಡ ತಕ್ಷಣ ಆಟೋಮೆಟಿಕಲಿ ಟ್ರಿಗರ್ ಪ್ರೆಸ್. ಒಂದು ಬ್ರೇಕ್ ಹೋಗಿ ಬರ್ತೀನಿ. ಬ್ರೇಕ್ ಇಂದ ಬಂದ ಮೇಲೆ ಪಾರ್ಥಸಾರಥಿ ಸರ್ ಕೇಳೋಣ, ಅವರ ಮೋಸ್ಟ್ ಮೆಮೊರೇಬಲ್, ಅಂದ್ರೆ ಬಹಳ ಹೆಮ್ಮೆ ಪಟ್ಟಿದ್ದು, ನಾನು ಭಾರತದ ರಾಯಭಾರಿ ಅಂತ ಹೆಮ್ಮೆ ಪಟ್ಟಂತ ಆ ಸನ್ನಿವೇಶಗಳು ಯಾವ್ಯಾವು ಅಂತ. ಅಟ್ ದ ಸೇಮ್ ಟೈಮ್ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವ್ರಿಗೆ ಮತ್ತೆ 2-3 ದಶಕದ ಒಂದು ಕರಿಯರ್ ಏನಿತ್ತು, ಆ ಕರಿಯರ್ ಅಲ್ಲಿ 16 ದೇಶಗಳಲ್ಲಿ ಇದ್ರಿ ನೀವು. ಬೇರೆ ಬೇರೆ ಪರಿಸ್ಥಿತಿಗಳನ್ನ ನೀವು ಅನುಭವಿಸಿರ್ತೀರಿ, ಎದುರಿಸಿರ್ತೀರಿ. ನಿಮಗೆ ಹೆಮ್ಮೆ ಅನ್ಸಿದ್ ಯಾವಾಗ? ಸುಮಾರು ಆಸ್ ಯು ಸೇ, ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಭಾರತೀಯನಾಗಿ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸಿದೆ. ಆ ಕಾರಣಗಳು ಅದರಲ್ಲಿ ಒಂದೆರಡು ಸಣ್ಣ ಸಣ್ಣ ವಿಷಯಗಳು ಹೇಳ್ತೀನಿ. ಆವಾಗಲೇ ನೀವು ಹೇಳಿದ್ರಿ, ಇವಾಗೆಲ್ಲ ನಾವು ಕಾರ್ಗಿಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಬಿಫೋರ್ ಐ ಮೂವ್ ಆನ್, ಒಂದೇ ಸಣ್ಣದೇನೆಂದರೆ, ಈಗಲೂ ನೀವು ಕಾರ್ಗಿಲ್ಗೆ ಹೋಗಿ ಅಲ್ಲಿ ಕಾರ್ಗಿಲ್ ಮೆಮೋರಿಯಲ್ ಇದೆಯಲ್ಲ, ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿರೋ ಆಂಬಿಯಾನ್ಸು ಪ್ಲಸ್ ಅದಿರೋದು ನೋಡಿದ್ರೆ, ಈಗಲೂ ಅಲ್ಲಿ ಹೋದರೆ ಒಂದು ರೀತಿ ನಿಮಗೆ ಒಂಥರ ಮೈ ಜಿಮ್ ಅನಿಸುತ್ತಲ್ಲ ಆಗುತ್ತೆ. ಮತ್ತು ಅದೆಲ್ಲ ನೋಡಿದ್ರೆ ನಿಮ್ಗೇನು ಅನಿಸುತ್ತಂದರೆ, ಏನು ಮಾಡಿದ್ರಪ್ಪ ಈ ಥರ ಆಗಿ ನಾವು ಇವಾಗ ಇದ್ದೀವಲ್ಲ ಅಂತ. ನಮ್ಮ ಜೊತೆ ಇವರಿಬ್ಬರು ಇದ್ದಾರೆ, ತುಂಬ ಸಂತೋಷ ಇವತ್ತು. ಓಕೆ, ಅದು ಪಾಕಿಸ್ತಾನದ ಬಗ್ಗೆನೇ ಹೇಳ್ತೀನಿ. ಸಣ್ಣ ವಿಷಯ. ನೀವು ಪಾಕಿಸ್ತಾನದಲ್ಲಿದ್ದಾಗ ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ, ಸುಮಾರು ಒಂದು 200 ಮೀಟ್ರ್ ದೂರದ, ನಮ್ಮದು ಮೇನ್ ರೋಡಲ್ಲಿ ದೊಡ್ಡ ಬಂಗಲೋ ಇತ್ತು. ಅಲ್ಲಿಂದ ಒಂದು 200 ಮೀಟ್ರ್ ದೂರದಲ್ಲಿ ಒಂದು ಕವರ್ಡ್ ಮಾರ್ಕೆಟ್ ಅಂತಿತ್ತು. ಅಂದರೆ ಕವರ್ಡ್ ಅಂದರೆ ಇಟ್ ವಾಸ್ ಆಲ್ ಇದೆ, ರೂಫು ಗಿಫು ಎಲ್ಲ ಇದ್ದಿದ್ದರಿಂದ ಒಂಥರ ಮಾರ್ಕೆಟ್. ನಾನು ಕವರ್ಡ್ ಕಂಟ್ರಿ ಅಂತಾನೆ ಅನ್ಕೊಂಡಿದ್ದೆ ಸರ್, ಬಟ್ ಮಾರ್ಕೆಟ್ ಇದೆ. ಕವರ್ಡ್ ಮಾರ್ಕೆಟು. ಅಲ್ಲಿ ಒಂದು ದಿವಸ ಇಲ್ಲಿ ನೋಡೋಣ ಹೋಗಿ ಮಾರ್ಕೆಟಲ್ಲಿ ಹೇಗಿರುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ವಾಕ್ ಮಾಡ್ತಾ ಅಲ್ಲಿ ಹೋದ್ವಿ. ನಾರ್ಮಲಿ ಹೋಗ್ತಾ ಇರಲಿಲ್ಲ, ಹೋದ್ವಿ. ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಅಂಗಡಿ ಹತ್ರ ಹೋಗಿ, ಸುಮಾರು ಅಂಗಡಿಗಳು ಎಲ್ಲ ಇತ್ತು. ಅಲ್ಲಿ ನೋಡಿದ್ರೆ ಲೋಕಲ್ ಒಬ್ಬರು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಐಟಮ್ ತೊಗೊಂಡು, ನಾರ್ಮಲಿ ಬೇಕಾಗುವಂಥ ಐಟಮ್ ತೊಗೊಂಡು, ಎಷ್ಟಪ್ಪ ಅಂದರೆ 100 ರೂಪಾಯಿ ಅಂತಂದರು. 100 ರೂಪಾಯಿ ಕೊಟ್ಟು ಅವ್ರು ತೊಗೊಂಡು ಹೋದರು. ನಾವು ಸುಮ್ಮನೆ ಇದೆಯಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು, ಏನಪ್ಪ ಅದು ಎಷ್ಟು ಅಂತ ಕೇಳಿದೆ. ಅವನು, ಆಯ್ಯೆ ಸಾಬ್ ಜನಾಬ್ ಆಯ್ಯೆ ಬಂದುಬಿಟ್ಟು 80 rupees, 80 ರೂಪಾಯಿ. ಬರೀ ಈಗ ತಾನೇ 100 ರೂಪಾಯಿಗೆ ಮಾರಿದ್ರಲ್ಲಪ್ಪ, ನನಗೆ 80 ರೂಪಾಯಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ ಅಂತಂದರೆ, ಅರೆ ಜನಾಬ್ ಆಪ್ ಇಂಡಿಯಾ ಸೇ ಹೈ, ನೀವು ಇಂಡಿಯಾಯಿಂದ ಬಂದಿರಾ, ನಮ್ಮ ಮೆಹಮಾನು, ನಿಮಗೆ ನಾನು ಜಾಸ್ತಿ ಕೇಳೋಕ್ಕಾಗತ್ತಾ, ಬರೀ 80 ರೂಪಾಯಿ ಸರ್ ತೊಗೊಳ್ಳಿ ಅಂತ. ಓಕೆ, ಅವಾಗ ಒಂಥರ ನೋಡ, ಈ ದೇಶದಲ್ಲೂ ಕೂಡ ಇಂಡಿಯನ್ಸ್ ಅಂತಾರೆ ಇಷ್ಟು ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ ಅಂತ. ಹೇಳಿದೆ, ಇಲ್ಲಪ್ಪ ಇವತ್ತು ದುಡ್ಡು ತರಲಿಲ್ಲ, ಸುಮ್ಮನೆ ವಾಕಿಂಗ್ ಬಂದೆ, ನಾಳೆನೋ ನಾಡಿದ್ದು ಬಂದಾಗ ದುಡ್ಡು ತೊಗೊಂಡೆ. ಸರ್ ದುಡ್ಡು ಎಲ್ಲಿ ಹೋಗುತ್ತೆ ಸರ್,
ತಾವು ತಂದು ಕೊಡ್ತೀರಾ, ಯಾವಾಗಲಾದ್ರೂ ಕೊಡ್ತೀರಾ, ಯೋಚನೆ ಇಲ್ಲ, ದಯವಿಟ್ಟು ತೊಗೊಂಡೋಗಿ, ಇಂಡಿಯಾ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ಪಾಕಿಸ್ತಾನದಲ್ಲಿ ಹೋಗಿ ಅಲ್ಲಿಯ ನಾರ್ಮಲ್ ಒಬ್ಬ ಮನುಷ್ಯ ಈ ಥರ ನಿಮ್ಗೆ ಹೇಳಬೇಕು ಅಂತಂದರೆ ನಿಮ್ಗೆ ಹೆಮ್ಮೆ ಅಲ್ವಾ? ಮತ್ತೆ ನಾವು ಆಫ್ರಿಕಾದಲ್ಲಿದ್ದಾಗ ಮೊದಲು ಫಸ್ಟ್ ಟೈಮು ಅಲ್ಲಿ ಒಂದು ಸತಿ ನಾನು ಅಲ್ಲೂ ಒಂಥರ 80s ಆಫ್ರಿಕಾದಲ್ಲಿದ್ದೆ. ಆವಾಗೆಲ್ಲ ಹೋದಾಗ ಏನು ಮಾಡ್ತಾಯಿದ್ರು ಎಲ್ಲರೂ, ನಿಮಗೆ ನೆಹರು, ಗಾಂಧಿ ಎಲ್ಲ ತುಂಬ ಸಂತೋಷ ಪಡೋರು, ಅಯ್ಯೋ ಅಲ್ಲಿ ದೇಶದಿಂದ ಬಂದಿದ್ದೀರಾ ಅಂತ. ಬಟ್ ಏನು ಅಂದರೆ ಭಾರತವೂ ಆಗ ಒಂಥರ ಬಡ ದೇಶ ಆಗಿತ್ತು. ನಾವು ಅವರೆಷ್ಟೆಲ್ಲ ಕೇಳಿದ್ರು ನಾವು ಅವ್ರಿಗೇನು ಮಟೀರಿಯಲಿ ಸಪೋರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆ, ಅವರಷ್ಟೆಲ್ಲ ಹೇಳಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಮಾನ ಎಲ್ಲ ಇದ್ರೂ ಕೂಡ ಅವ್ರಿಗೆ ನಾವು ಏನು ಮಾಡದೇ ಇರೋದ್ರಿಂದ ಅವ್ರಿಗೊಂಥರ ನಾವೇನು ಕೊಡೋಕ್ಕಾಗ್ತಾ ಇರಲಿಲ್ಲ. ಅದೇ ಒಂದು 25-30 ವರ್ಷ ಆದಮೇಲೆ ಮತ್ತೆ ಹೋದಾಗ ಅಲ್ಲಿ ಒಂದು ಕೆಲವು ಏರಿಯಾ ಇದೆ, ಅಲ್ಲೇನು ಅಂದರೆ ಡೆಸರ್ಟ್ ಏರಿಯಾ ಥರ. ಅಲ್ಲಿ ಅವ್ರ ಲೈಫಲ್ಲೇ ಒಂದು ಲೈಟ್ ಬಲ್ಬ್ ಕೂಡ ನೋಡಿಲ್ಲ. ಅಲ್ಲಿಗೆ ನೀವು ಎಲೆಕ್ಟ್ರಿಸಿಟಿ ಪೋಲ್ ತೊಗೊಂಡೋಗಿ ಅಲ್ಲಿಗೆಲ್ಲ ಬರುತ್ತೆ ಲೈಫ್ ಅಂದರೆ ಅವ್ರ ಜೀವಮಾನದಲ್ಲೇ ಲೈಟ್ ಬರೋದನ್ನು ಅವ್ರ ಯೋಚನೆ ಕೂಡ ಮಾಡಿರಲಿಲ್ಲ. ಒಂದು ಸತಿ ನಾನೆಲ್ಲೋ ಹೋಗಿ ಅಲ್ಲಿ ನೋಡ್ತಾ ಇರುವಾಗ ಗೊತ್ತಾಯಿತು ಇವ್ರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಕೆಲವು ಸತಿ ಅಂತ. ರಾತ್ರಿ ಆದ ತಕ್ಷಣ ಅವ್ರಿಗೆ ಕೆಲವ್ರಿಗೆ ಆರೋಗ್ಯ ತಪ್ಪಿರಲ್ಲ, ಕೆಲವ್ರಿಗೆ ಡೆಲಿವರಿ ಆಗಬೇಕಾಗತ್ತೆ ಮಗು, ಅವ್ರಿಗೆಲ್ಲ ದೇರ್ ವಾಸ್ ನೋ ವೇಲ್, ಏನೂ ಎಲೆಕ್ಟ್ರಿಸಿಟಿ ಇಲ್ಲ, ಏನೂ ಇಲ್ಲ, ಕ್ಯಾಂಡಲ್ ಎಷ್ಟು ಹಚ್ಕೊಂಡಿರೋಕ್ಕಾಗತ್ತೆ ಅವರು. ಸೊ ಅದನ್ನು ನೋಡಿಬಿಟ್ಟು ಬಂದ್ಬಿಟ್ಟು ಏನು ಮಾಡಿದ್ವಿ ನಾವು ಅಲ್ಲಿಂದ ಇಬ್ಬರು ಒಂದು 50 ವರ್ಷ ಆಗಿರೋ ಹೆಂಗಸರು, ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ, ಅವ್ರನ್ನ ಇಂಡಿಯಾಕ್ಕೆ ಕರ್ಕೊಂಬಂದ್ಬಿಟ್ಟು ತಿಲೋನಿಯಾ ಅಂತ ಒಂದು ರಾಜಸ್ಥಾನದ ಹತ್ರ ಒಂದು ಜಾಗ ಇದೆ, ಅಲ್ಲಿ ಅವ್ರಿಗೆ ಸೋಲಾರ್ ಎನರ್ಜಿನಲ್ಲಿ ಸೋಲಾರ್ ಪ್ಯಾನಲ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಅವ್ರನ್ನ ಟ್ರೈನ್ ಮಾಡಿಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿ ಆ ವಿಲೇಜಲ್ಲಿ ಸೋಲಾರ್ ಪ್ಯಾನಲ್ಸನ್ನೆಲ್ಲ ಸೆಟಪ್ ಮಾಡಿಬಿಟ್ಟು ಹೋಲ್ ವಿಲೇಜ್ಗೆ ಸೋಲಾರ್ ಎನರ್ಜಿ ಕೊಡಿಸಿದ್ವಿ. ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಓದೋದಕ್ಕೆ ಮಾಡಿಬಿಟ್ಟು ಅಲ್ಲಿ ಮೈಕ್ರೋಫೋನು, ಒಂದು ಕಂಪ್ಯೂಟರ್ದು ಇಟ್ವಿ. ಓಕೆ, ಅದೆಲ್ಲ ಆದಮೇಲೆ ಅವ್ರು ಕರೆದ್ರು, ಸರ್ ಇವಾಗ ಇನಾಗ್ರೇಟ್ ಮಾಡ್ತಾಯಿದ್ವಿ, ತಾವು ಬರಬೇಕು ಅಂತ. ಸರಿ, ಎಷ್ಟೋ ದೂರ ಇದೆ ಅಂದ್ಕೊಂಡು ಇಟ್ಸ್ ಆಲ್ ರೈಟ್, ನಾವು ಮಾಡಿದ್ದೀವಲ್ಲ ಅಂದ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ, ಕ್ಯಾನ್ ಯು ಬಿಲೀವ್, ಆ ಊರಿನಿಂದ 1 ಕಿಲೋಮೀಟ್ರ್ ದೂರ ಆ ಊರಿನ ಜನಗಳೆಲ್ಲ ಏನು ಅವರು ಮ್ಯೂಸಿಕ್ ಹಾಕ್ಕೊಂಡು ಇದು ಮಾಡಿಕೊಂಡು ಎಲ್ಲ ಅಲ್ಲಿಂದ ಬಂದು ಅವ್ರು ಹೇಳಿದ್ದಿಷ್ಟೇ, ನಮ್ಮ ಜೀವನದಲ್ಲಿ ಒಂದು ಲೈಟ್ ಬಲ್ಬ್ ಕಾಣುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಇವಾಗ ನೋಡಿ ಅಂತ. ಅವ್ರಿಗೆ ಅಲ್ಲಿ ನಾವು ವಿಮೆನ್ ಎಂಪವರ್ಮೆಂಟಿಂದ ಹಿಡಿದು ಅಗ್ರಿಕಲ್ಚರಿಂದ ಹಿಡಿದು ಬಹಳಷ್ಟು ಕಂಪ್ಯೂಟರ್ಸ್ ಲಿಟ್ರಸಿ ಬಗ್ಗೆ ಸೆಂಟ್ರಿಂದ ಹಿಡಿದು ಅದೆಲ್ಲ ಇವಾಗ ನಾವು ಕೊಡ್ಬೋದು. ಐಟೆಕ್ ಅಂತ ಇದೆ, ಅದರಿಂದ ನಾವು ಅಲ್ಲಿಂದ ಜನಗಳನ್ನು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಎಜುಕೇಷನ್ ಕೊಡ್ತೀವಿ. ಇದೆಲ್ಲ ನೋಡುವಾಗ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಯಾರೋ ಕೇಳಿದ್ರು, ನಮಗೆ ಪ್ರೌಡ್ ಅನಿಸಿದ್ದೇನು ಅಂದರೆ ಅಲ್ಲಿ ಚೈನಾ ಕೂಡ ಬಂದ್ಬಿಟ್ಟು ಅಲ್ಲಿ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್, ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಖರ್ಚು ಮಾಡಿ ಅಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಕಟ್ಟಿಸ್ತಾರೆ, ಇಲ್ಲ ನ್ಯಾಷನಲ್ ಅಸೆಂಬ್ಲಿ ಬಿಲ್ಡಿಂಗ್ ಥರ ಕಟ್ಟಿಸ್ತಾರೆ, ಇನ್ನೇನೋ ಮಾಡ್ತಾರೆ. ಆವಾಗ ಒಬ್ಬರು ಮಾತಾಡ್ತಾ ಇರುವಾಗ ಅವರೊಬ್ಬರು ಕೇಳಿದ್ರು, ಸರ್ ನೀವು ಭಾರತದವರು ನೀವು ಮಾಡ್ತೀವಿ ಅಂತೀರಾ, ಇಷ್ಟೊಂದು ಮಾಡ್ತಿದ್ದೀವಿ ಅಂತ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಚೈನಾದವರು ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ, ಇಲ್ಲಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಗೊತ್ತಾ ಅಂತ. ಅವಾಗ ನಾನು ಹೇಳಲಿಲ್ಲ, ಅಲ್ಲಿಯ ಲೋಕಲ್ ಇದ್ರಲ್ಲ ಅವರೊಬ್ಬರು ಹೇಳಿದರು, ಸರ್ ನಿಮಗೆ ಗೊತ್ತಿಲ್ಲ, ಚೈನಾದವರು ಬಂದು ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿ, ಅಷ್ಟು ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮದು ಏನೇನು ಜೀವನಕ್ಕೆ